ಮನಸ್ಸಾಗಿದೆ ಮತ್ತು ನೀನೇ ಆಗಿದ್ದೀಯಾ. ನಿನ್ನ ಮನಸ್ಸೇ ನಿನಗೆ ಶತ್ರು ಮತ್ತು ನಿನ್ನ ಮನಸ್ಸೇ ನಿನಗೆ ಮಿತ್ರ ಅಂತ ಹೇಳಿ, ಅಂದರೆ ಸೆಲ್ಫ್ ಮೋಟಿವೇಶನ್ ಕ್ಲಾಸ್ ಅಂತ ಈಗೆಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಕಾನ್ಫಿಡೆನ್ಸ್, ಪಾಸಿಟಿವ್, ನಮ್ಮಲ್ಲಿ ಸಾಟ್ ಅನಾಲಿಸಿಸ್ ಅಂತ ಕರಿತೇವೆ. ಸ್ಟ್ರೆಂತು, ವೀಕ್ನೆಸ್, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ ಅಂತ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ನನ್ನ ಮತ್ತೊಂದು ಪ್ರೀತಿ ಪೂರ್ವಕವಾದಂತಹ 7ನೇ ಶ್ಲೋಕವನ್ನು ಇವತ್ತು ನಿಮಗೆ ಹೇಳಬೇಕು ಅಂತ ಹೇಳಿ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಉದ್ಧರೇದಾತ್ಮಾನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮನೋ ಆತ್ಮೈವ ಬಂಧುರಾತ್ಮೈವ ರಿಪುರಾತ್ಮನಃ ಅಂತ ಹೇಳಿ. ಅಂದರೆ ಈ ನಿನ್ನ ಉದ್ಧಾರವನ್ನು ಮಾಡಿಕೊಳ್ಳಲಿಕ್ಕೆ ಬೇರೆ ಯಾರೋ ಬರ್ತಾರೆ, ಎಲ್ಲಿಂದನೋ ಬರ್ತಾರೆ, ಯಾವುದೋ ರೂಪದಲ್ಲಿ ಬರ್ತಾರೆ ಅಂತ ಹೇಳಿ ಕಾದು ಕುಳಿತುಕೊಳ್ಳಬೇಡ. ನಿನ್ನ ಉದ್ಧಾರಕ್ಕೆ ಕಾರಣ ನಿನ್ನ ಮನಸ್ಸಾಗಿದೆ ಮತ್ತು ನೀನೇ ಆಗಿದ್ದೀಯಾ. ನಿನ್ನ ಮನಸ್ಸೇ ನಿನಗೆ ಶತ್ರು ಮತ್ತು ನಿನ್ನ ಮನಸ್ಸೇ ನಿನಗೆ ಮಿತ್ರ ಅಂತ ಹೇಳಿ ಈ ಒಂದು ಶ್ಲೋಕದ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ಎಚ್ಚರಿಸುತ್ತಾನೆ. ಅಂದರೆ ಸೆಲ್ಫ್ ಮೋಟಿವೇಶನ್ ಕ್ಲಾಸ್ ಅಂತ ಈಗೆಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಕಾನ್ಫಿಡೆನ್ಸ್, ಪಾಸಿಟಿವ್ ಆ್ಯಟಿಟ್ಯೂಡ್, ಈ ಬಿಹೇವಿಯರ್ಸ್, ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್, ಇದೆಲ್ಲ ಕೋರ್ಸ್ಗಳಿಗೂ ಕೂಡ ಇದೊಂದೇ ಶ್ಲೋಕದ ಮುಖಾಂತರ ನಾವು ಉತ್ತರವನ್ನು ಕೊಡಬಹುದಾಗಿದೆ. ಅಂದರೆ ಈ ಉದ್ಧರೇದಾತ್ಮಾನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಎಷ್ಟು ಅದ್ಭುತವಾದಂತಹ ಮಾತು. ಅಂದರೆ ನಾವು ಹೇಳ್ತಾ ಇರ್ತೇವೆ, ನಾನು ಉದ್ಧಾರ ಆಗಲಿಲ್ಲ. ಯಾಕೆ ಅಂದರೆ ನಾನು ಶ್ರೀಮಂತರ ಮನೆಯಲ್ಲಿ ಹುಟ್ಟಲಿಲ್ಲ. ನಾನು ಉದ್ಧಾರ ಆಗಲಿಲ್ಲ ಯಾಕೆಂದರೆ ನನಗೆ ಅಪ್ಪ ಅಮ್ಮ ಫೆಸಿಲಿಟೀಸ್ಗಳು, ಸೌಕರ್ಯಗಳು ಕೊಡಲಿಲ್ಲ. ನಾನು ಉದ್ಧಾರ ಆಗಲಿಲ್ಲ ಯಾಕೆಂದರೆ ಒಳ್ಳೆ ಫ್ರೆಂಡ್ ಸಿಗಲಿಲ್ಲ, ಒಳ್ಳೆ ಗ್ರೂಪ್ ಸಿಗಲಿಲ್ಲ, ಒಳ್ಳೆ ಬಂಧು ಬಾಂಧವರು ಸಿಗಲಿಲ್ಲ. ಸೊ ಸಿಕ್ಕಿದ್ದಿದ್ರೆ ನಾನು ಕಡಿದು ಕಟ್ಟೆ ಹಾಕ್ಬಿಡ್ತಾ ಇದ್ದೆ, ನಾನು ಕೂಡ ಉದ್ಧಾರ ಆಗಿಬಿಡ್ತಾ ಇದೆ, ನಾನು ಸಾಧನೆಯನ್ನು ಮಾಡಿಬಿಡ್ತಾ ಇದೆ. ಈ ರೀತಿಯಾಗಿ ಎಕ್ಸ್ಕ್ಯೂಸಸ್ಗಳನ್ನು ತೆಗೆದುಕೊಳ್ಳೋದನ್ನು ನಾವು ನೋಡಿದ್ದೇವೆ. ನನಗೆ ಅಂಗವೈಫಲ್ಯ ಇದೆ, ನನಗೆ ಮೆಮೊರಿ ಲಾಸ್ ಆಗ್ತಾ ಇದೆ, ನನಗೆ ಹೀಗಿದೆ ಹಾಗಿದೆ, ಒಳ್ಳೆ ಶಾಲೆ ಸಿಗಲಿಲ್ಲ, ಒಳ್ಳೆ ಗುರುಗಳು ಸಿಗಲಿಲ್ಲ. ಹೀಗೆ ಅನ್ಸಕ್ಸಸ್ಫುಲ್ ಪರ್ಸನ್ ಅಂದರೆ ಯಾರು ಯಶಸ್ಸನ್ನು ಪಡೆಯುವುದಿಲ್ಲವೋ ಆತ ಯಾವಾಗಲೂ ಇತರರನ್ನು ಅಥವಾ ಇತರ ವ್ಯಕ್ತಿಗಳನ್ನು, ಇತರ ಸಂದರ್ಭಗಳನ್ನು ಬೆರಳು ಮಾಡಿ ತೋರಿಸ್ತಾ ಇರ್ತಾನೆ. ಆಲ್ವೇಸ್ ಈಸ್ ಟೇಕಿಂಗ್ ಎಕ್ಸ್ಕ್ಯೂಸಸ್ಗಳನ್ನ ತಗೊಳ್ತಾ ಇರ್ತಾನೆ. ಆದರೆ ಸಕ್ಸಸ್ಫುಲ್ ಪೀಪಲ್ ವಿಲ್ ನೆವರ್ ಟೇಕ್ ಎಕ್ಸ್ಕ್ಯೂಸಸ್. ಆತ ಯಾವ ಕಾರಣಗಳನ್ನು ಹೇಳೋದಿಲ್ಲ. ಆತ ಸಕ್ಸಸ್ ಆಗೋದ್ರ ಕಡೆ ಮಾತ್ರ ಗಮನವನ್ನು ಕೊಡ್ತಾ ಇರ್ತಾನೆ. ಫೇಲ್ಯೂರ್ ಅದನ್ನ ಅಟೆಂಪ್ಟ್ ಮಾಡು, ಫೇಲ್ಯೂರ್ ಅಟೆಂಪ್ಟ್ ಅಷ್ಟೇ. ಆ ಒಂದು ಫೇಲ್ಯೂರನ್ನೇ ಸ್ಟೋನ್ ಆಗಿ ಉಪಯೋಗಿಸಿಕೊಂಡು ಸಕ್ಸಸ್ಸಿನ ಕಡೆಗೆ ಹೋಗ್ತಾನೆ. ಆದ್ದರಿಂದ ಈ ನಿನ್ನ ಉದ್ಧಾರ ನಿನ್ನ ಕೈಯಲ್ಲೇ ಇದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನು ಬೆಳೆಸ್ಕೊಳ್ಳಿ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ. ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮೊದಲು. ಮತ್ತು ದೇವರು ನಿಮ್ಮನ್ನು ಹೀಗೆ ಸೃಷ್ಟಿ ಮಾಡಿದ್ದಾನೆ ಅಂತ ನೀವು ಯುನಿಕ್ ಆಗಿದ್ದೀರಾ. ನಿಮ್ಮ ಥರ ಬೇರೆಯವರು ಯಾರೂ ಇಲ್ಲ. ನಿಮ್ಮಲ್ಲಿ ಇರೋವಂಥ ಸ್ಟ್ರೆಂತ್ ಏನಿದೆ ಅದನ್ನು ಪಡ್ಕೊಳ್ಳಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಸಾಟ್ ಅನಾಲಿಸಿಸ್ ಅಂತ ಕರಿತೇವೆ. ಸ್ಟ್ರೆಂತು, ವೀಕ್ನೆಸ್, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ ಅಂತ MBA ಓದಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ಈ ಒಂದು ಸಾಟ್ ಅನಾಲಿಸಿಸ್ ಅಂತ ಹೇಳಿ. ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಏನು, ದೌರ್ಬಲ್ಯಗಳೇನು, ನಿಮಗೆ ಇರ್ತಕ್ಕಂಥ ಅವಕಾಶಗಳೇನು, ಮತ್ತು ಯಾವ ಭಯದಿಂದ ನೀವು ಹೇಗೆ ಮುಕ್ತರಾಗಬೇಕು ಅನ್ನೋದನ್ನು ನೀವೇ ಕೂತು ನಿಮ್ಮ ಸೆಲ್ಫ್ ಅನಾಲಿಸಿಸ್ನ ಮಾಡಿಕೊಂಡು ನೀವೇ ಅದಕ್ಕೆ ನೀವು ಮಾರ್ಕ್ಸ್ಗಳನ್ನ ಹಾಕ್ಕೋಬೇಕು. ಯಾರೂ ನಿಮಗೆ ಮಾರ್ಕ್ಸ್ ಕೊಡೋದಲ್ಲ, ನಿಮ್ಮನ್ನು ಅನಾಲಿಸಿಸ್ ನೀವೇ ಮಾಡ್ಕೊಳ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಆತ್ಮಾನ್ವೇಷಣೆ, ಆತ್ಮವಿಶ್ಲೇಷಣೆ ಅಂತ ಹೇಳಿ ಕರಿತೇವೆ. ನಮ್ಮ ಆತ್ಮಸಾಕ್ಷಿಗೆ ನಮಗೆಲ್ಲ ಗೊತ್ತಿರುತ್ತೆ. ನನ್ನಲ್ಲಿ ಯಾವುದನ್ನು ನಾನು ಅಚ್ಚುಕಟ್ಟಾಗಿ ಮಾಡಬಲ್ಲೆ, ಯಾವುದನ್ನು ನಾನು ಮಾಡ್ತಾ ಇಲ್ಲ ಅಂತ. ಎಷ್ಟೋ ಬಾರಿ ನಮಗೆ ಗೊತ್ತಿರುತ್ತೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ತಪ್ಪು ಅಂತ ನಮಗೆ ಗೊತ್ತಿರುತ್ತೆ, ನಮ್ಮ ಕಾನ್ಷಿಯಸ್ ಹೇಳ್ತಾ ಇರುತ್ತೆ. ಬಟ್ ಸ್ಟಿಲ್ ವಿ ಕೆನಾಟ್ ಕಮ್ ಔಟ್ ಆಫ್ ದ್ಯಾಟ್. ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅದದೇ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಸೊ ಆದ್ದರಿಂದ
ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಯಾವುದೇ ಕೆಲಸಗಳನ್ನು ಮಾಡುವುದು ಬೇಡ. ಸೊ ಒಳಗಡೆ ಸಾಕ್ಷಿಯಾಗಿ ಆತ್ಮಗುರುವಾಗಿ ಪರಮಾತ್ಮನ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾನೆ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ. ಸೊ ನಾವು ಅದನ್ನು ನೋಡಿಕೊಂಡು ನಾವು ಸದ್ಗ್ರಂಥಗಳು ಮತ್ತು ಸತ್ಸಂಗದ ಸಹವಾಸಗಳಲ್ಲಿ ಇದ್ದು ಸಕ್ಸಸ್ಫುಲ್ ಪೀಪಲ್ಗಳನ್ನ ಓದ್ಕೊಂಡು ಅವ್ರ ಜೊತೆ ಇದ್ಕೊಂಡು ನೀವು ಯಾವಾಗಲೂ ಸದಾ ಸಕ್ಸಸ್ ಕಡೆಗೆ ನೀವು ಗಮನವನ್ನು ಕೊಟ್ಟಿದ್ದೆ ಆದಲ್ಲಿ, ನಿಮ್ಮ ಉದ್ಧಾರವನ್ನು ನೀವೇ ಮಾಡಿಕೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ದೆ ಆದಲ್ಲಿ, ನೀವು ಖಂಡಿತವಾಗಿಯೂ ನೀವು ಸಕ್ಸಸ್ಸು ಆಗೇ ಆಗ್ತೀರಾ. ನೀವು ಬಡವನಾಗಿರಲಿ, ಕರಿಯನಾಗಿರಲಿ, ದಪ್ಪಗಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಇದು ಯಾವುದು ಕೂಡ ಸಂಬಂಧಪಟ್ಟಿದ್ದಲ್ಲ. ನೀವು ಅಂಗವೈಫಲ್ಯತೆಯನ್ನು ಹೊಂದಿರಿ. ಎಂತೆಂಥ ಸಾಧನೆಗಳನ್ನು ಮಾಡಿಬಿಟ್ಟಿದ್ದಾರೆ ಜನ. ಕೈಗಳಿಲ್ಲದೆ ಇರುವವರು ಸಾಧನೆಗಳನ್ನು ಮಾಡಿಬಿಟ್ಟಿದ್ದಾರೆ. ಕಾಲುಗಳಿಲ್ಲದೆ ಇರೋರು ಸಾಧನೆಗಳನ್ನು ಮಾಡಿಬಿಟ್ಟಿದ್ದಾರೆ. ಕಣ್ಣು ಕಾಣದವರು, ಕಿವಿ ಕೇಳದವರು, ಮಾತನಾಡಲಿಕ್ಕೆ ಸಾಧ್ಯವಿಲ್ಲದವರು ಸಾಧನೆಗಳನ್ನು ಬಿಟ್ಟು ಹಾಕಿದ್ದಾರೆ. ಅಷ್ಟು ಸಾಧನೆಗಳನ್ನು ಮಾಡಿ ಎಸೆದು ಬಿಟ್ಟಿದ್ದಾರೆ. ಯಾಕೆ ಅದೇ ಇಂಪಾಸಿಬಲ್ ಈಸ್ ಓನ್ಲಿ ಫೌಂಡ್ ಇನ್ ದ ಫೂಲಿಶ್ ಡಿಕ್ಷನರಿ ಅಂತ ಕರಿತೇವೆ. ಮಾಡಲಿಕ್ಕೆ ಅಸಾಧ್ಯವಾದದ್ದು ಮೂರ್ಖರ ಒಂದು ಡಿಕ್ಷನರಿಯಲ್ಲಿ, ಶಬ್ದಕೋಶದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಸಕ್ಸಸ್ ಅನ್ನೋದನ್ನು ನೀವು ಪಡೆಯಬೇಕು. ಇದಕ್ಕೆ ನಿಮ್ಮ ಉದ್ಧಾರಕ್ಕೆ ನೀವೇ ಕಾರಣ, ನಿಮ್ಮ ತೀರ್ಮಾನಗಳ ಕಾರಣ, ನಿಮ್ಮ ಮನಸ್ಸು ಕಾರಣ. ನಿಮ್ಮ ಮನಸ್ಸು ಅಂದರೆ ಏನು? ಆಲೋಚನೆಗಳು, ದ ಕೈಂಡ್ ಆಫ್ ಥಾಟ್ಸ್ ವಾಟ್ ಯು ಹ್ಯಾವ್, ದ ಬಂಡಲ್ ಆಫ್ ಥಾಟ್ಸ್ ವಾಟ್ ಯು ಹ್ಯಾವ್, ದಟ್ ಈಸ್ ಯುವರ್ ಸೋಲ್. ದಟ್ ಸೋಲ್ ವಿಲ್ ಬಿಕಮ್ಸ್ ಯು. ಅದೇ ಕನ್ನಡಿ ಇದ್ದ ಹಾಗೆ, ಅದು ಏನು ಮನಸ್ಸು ಹೇಗೋ ಹಾಗಾಗ್ಬಿಡ್ತೀಯ ಅಂತ ಹೇಳಿ. ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷ ಯೋಗ. ನಿನ್ನ ಬಂಧನಕ್ಕೆ ಮುಕ್ತಿಗೆ ನಿನ್ನ ಮನಸ್ಸೇ ಕಾರಣ. ಎಷ್ಟು ಚೆನ್ನಾಗಿ ಹೇಳಲಾಗಿದೆ. ಅದೇ ಥರದಲ್ಲಿ ನಿನ್ನ ಉದ್ಧಾರಕ್ಕೆ ಕಾರಣ ನೀನೇ ಕಣಪ್ಪ. ಯಾರ ಕಡೆಯೂ ನೀನು ಬೆರಳು ಮಾಡಿ ತೋರಿಸಬೇಡ. ನೀನು ಸಕ್ಸಸ್ ಆಗಿಲ್ಲ ಅಂದರೆ ನೀನೇ ಕಾರಣ, ಬೇರೆ ಯಾರೂ ಅಲ್ಲ. ನೀನು ಫೇಲ್ಯೂರ್ ಆಗಿದ್ದರೆ ಕಾರಣ ನೀನೇ, ಬೇರೆ ಯಾರೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನಿನ್ನಲ್ಲಿ ಛಲದ ಕೊರತೆ, ನಿನ್ನಲ್ಲಿ ಆತ್ಮವಿಶ್ವಾಸದ ಕೊರತೆ ನೀನೇ ಮಾಡ್ಕೊಂಡಿದೀಯ. ಸೊ ಅದನ್ನು ನೀನು ಇಂಪ್ರೂವ್ ಮಾಡ್ಕೋಬೋದಾಗಿತ್ತು. ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು? ಅಸಾಧ್ಯವಾದದ್ದನ್ನು ಹೇಗೆ ನಾನು ಸಾಧಿಸಬಹುದು, ಹೇಗೆ ಇತರರು ಸಾಧಿಸಿದ್ದಾರೆ. ಇಫ್ ಅದರ್ ಪರ್ಸನ್ ಕ್ಯಾನ್ ಅಚೀವ್ ದ್ಯಾಟ್, ವೈ ಕಾಂಟ್ ಐ? ಬೇರೆಯವನು ಅದನ್ನು ಸಾಧನೆ ಮಾಡಿದ್ದಾನೆ ಅಂದರೆ ನನ್ನ ಕೈನಲ್ಲಿ ಯಾಕೆ ಆಗಲ್ಲ? ಇದನ್ನು ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕು, ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕು, ಮತ್ತು ಸಕ್ಸಸ್ ಆಗಿರೋರ ಜೊತೆಗೆ ನಾವು ಇರಬೇಕು. ಹಾಗಿದ್ದಾಗ ಆ ಸಕ್ಸಸ್ ಅನ್ನೋದು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರುತ್ತೆ. ಆದ್ದರಿಂದ ನಿಮ್ಮ ವಾತಾವರಣವನ್ನು, ನಿಮ್ಮ ಪ್ರಪಂಚವನ್ನು ನೀವೇ ಸೃಷ್ಟಿ ಮಾಡಿಸಿಕೊಳ್ಳಬೇಕು. ನಿಮ್ಮ ಪ್ರಪಂಚವನ್ನು ನೀವು ಸೃಷ್ಟಿ ಮಾಡಿಕೊಂಡಿದ್ದೇ ಆದಲ್ಲಿ ಆ ಪ್ರಪಂಚಕ್ಕೆ ನೀವೇ ಸರ್ವಾಧಿಕಾರಿ ಆಗ್ತೀರಾ, ನೀವೇ ಕಿಂಗ್ ಆಗ್ತೀರಾ, ರಾಜನಾಗ್ತೀರಾ, ಸಾರ್ವಭೌಮನಾಗ್ತೀರಾ. ಆದ್ದರಿಂದ ನೀವು ಬರೀ ಇಲ್ಲದ ಸಲ್ಲದ ಒಲ್ಲದ ಎಕ್ಸ್ಕ್ಯೂಸ್ಗಳನ್ನು ಹೇಳಿಕೊಂಡು ಓಡಾಡೋದ್ರಲ್ಲಿ ಯಾವ ಒಂದು ಪುರುಷಾರ್ಥನೂ ಇಲ್ಲ. ನೀವು ಏನೇ ಇಲ್ಲ ನಾನು ಫೇಲ್ಯೂರ್ ಆಗೋಕ್ಕಿಂತ ಕಾರಣ ಅಂತ ತಿಳ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಿದ್ದೆ ಸಕ್ಸಸ್ಫುಲ್ ಪರ್ಸನ್ದು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಡಡ ಇವ್ರು ಏನೇನೇನೇನು ಮಾಡಿದ್ದಾರೆ, ಏನೇನು ಆಗಿದೆ ನಿಮಗೆ ಗೊತ್ತಾಗುತ್ತೆ. ಸೊ ಅವ್ರು ಅಷ್ಟು ಸಕ್ಸಸ್ ಮಾಡೋರು ಕಂಪೇರ್ ಮಾಡ್ಕೊಂಡಾಗ ನಿಮ್ದು ಏನೂ ಇರಲ್ಲ ಇಲ್ಲಿ. ಬಟ್ ಸುಮ್ಮನೆ ಏನೋ ಆ್ಯಪ್ ಮರ ಹಾಕೊಂಡು ಕೂತಿರ್ತೀವಿ, ಏನೋ ಒಂದು ಹೇಳ್ಕೊಂಡು ಕೂತಿರ್ತೀವಿ. ಬಿಕಾಸ್ ವಿ ಡೋಂಟ್ ವಾಂಟ್ ಟು ಕಮ್ ಅಪ್ ಇನ್ ಅವರ್ ಲೈಫ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಿಮಗಿದ್ದು ನೀವು ಸಾಧನೆ ಮಾಡೋದು ಏನು ಬಂತು? ಏನೂ ಇಲ್ಲದಂತಹ ಸ್ಥಿತಿಯಿಂದ ಝೀರೋ ಟು ಹೀರೋ ಆಗಿ ಬೆಳಿಬೇಕು. ಝೀರೋ ಟು ಹೀರೋ, ಅದು ಅಚೀವ್ಮೆಂಟ್ ಅಂತ ಕರಿತೇವೆ. ಆದ್ದರಿಂದ ನೀವು ನಿಮ್ಮದೇ ಆದಂಥ ಒಂದು ಲೆಜೆಂಡ್ರಿ ಮಾರ್ಕನ್ನು ಬಿಟ್ಟು ನೀವು ಹೋಗಬೇಕು ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಆ ಡಿಸಿಷನ್ನು ಸ್ಟ್ರಾಂಗ್ ಆಗಿರಬೇಕು. ಯಾವಾಗ ಸ್ಟವ್ವಿನ ಮೇಲೆ ಪಾತ್ರೆ ಇದ್ದು ಪಾತ್ರೆ ಬಿಸಿಯಾಗಿ ಹಾಲಿರುತ್ತೋ ಅದು ಕೊತ ಕುದೀತಾ ಇರುತ್ತೆ, ನೀರಾಗಲಿ ಹಾಲಾಗಲಿ. ಯಾವಾಗ ಸ್ಟವ್ವಿಂದ ಕೆಳಗೆ ಪಾತ್ರೆ ಇಡ್ತೀವೋ ತಣ್ಣಗಾಗ್ಬಿಡುತ್ತೆ. ಹಾಗೆ ಈ ಒಂದು ಮನಸ್ಸನ್ನು ನೀವು ಸದಾ ಬಿಸಿಯಾಗಿಟ್ಟಿರಬೇಕು, ಮೋಟಿವೇಶನ್ ಆಗಿಟ್ಟಿರಬೇಕು, ಸಕ್ಸಸ್ಫುಲ್ ಪೀಪಲ್ಗಳ ಜೊತೆ ಇರಬೇಕು, ಒಳ್ಳೆಯದನ್ನು ನೋಡ್ತಾ ಇರಬೇಕು, ಕೇಳ್ತಾ ಇರಬೇಕು. ನೀವು ಕಣ್ಣು ಬಿಟ್ಟರೆ ಎಲ್ಲ ಕಡೆ ಬರೀ ಸಕ್ಸಸ್ಸೇ ನೋಡ್ತಾ ಇರಬೇಕು. ಎಕ್ಸ್ಕ್ಯೂಸ್ ಏನಾದ್ರು ಹೋದರೆ ನೋಡಿ, ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ, ನೋಡಿ ಅಲ್ಲಿ ಸಕ್ಸಸ್ ಆಗಿದ್ದಾನೆ, ಕೆಲಸ ಮಾಡು. ಈ ರೀತಿಯಾಗಿ ಇರಬೇಕು. ಈ ರೀತಿಯಾಗಿ ಇದ್ದಾಗ
ನಿಮ್ಮ ಪ್ರಪಂಚವನ್ನು ನೀವು ಸೃಷ್ಟಿ ಮಾಡಿಕೊಂಡಾಗ ನೀವು ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ರೆ ಸಮುದ್ರದ ಅಲೆಗಳನ್ನು ನಿಲ್ಲಿಸಬಹುದು, ಪರ್ವತಗಳನ್ನು ಕೂಡ ನೀವು ಚಲಿಸಬಹುದು. ಅಂತಹ ಶಕ್ತಿಯು ಸಿದ್ಧಿ ಪುರುಷರಿಗೆ ಇರುತ್ತೆ. ಹೇಗೆ ಸಾಧ್ಯ? ತಪಸ್ಸನ್ನು ಮಾಡಿ, ಶ್ರದ್ಧೆಯಿಂದ ಮಾಡಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಎಲ್ಲವೂ ಸಿಗುತ್ತೆ. ಶ್ರದ್ಧೆ ಇದ್ದಲ್ಲಿ ಎಲ್ಲವನ್ನು ನೀವು ಕೈಗೂಡಿಸ್ಕೊಳ್ಬಹುದು, ನೀವು ಆ ಒಂದು ಗುರಿಯನ್ನು ಮುಟ್ಟಬಹುದು. ಆದ್ದರಿಂದ ಶ್ರದ್ಧೆ ಇರಬೇಕು. ಮತ್ತು ದೃಢವಾದಂತಹ ತೀರ್ಮಾನವನ್ನು ಮಾಡಿ ಅದಕ್ಕೆ ಬೇಕಾದಂತಹ, ಯಾವಾಗಲೂ ಹೇಳಿದ್ನಲ್ಲ, ಫೈರ್ ಇರಬೇಕು. ಫೈರ್, ಬೆಂಕಿ ಹಿಂದೆಗಡೆ ಇದ್ದರೆ ರಾಕೆಟು, ಕೆಳಗಡೆ ಇದ್ದರೆ ಬೆಂಕಿ, ರಾಕೆಟು ಮೇಲಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಯು ಶುಡ್ ಹ್ಯಾವ್ ದಟ್ ಫೈರ್ ಇನ್ ಯುವರ್ ಬೆಲಿ. ನಿಮ್ಮ ಹೊಟ್ಟೆಯಲ್ಲಿ ಆ ಕಿಚ್ಚು ಇರಬೇಕು. ಅದಿದ್ದರೆ ನೀವು ಸಕ್ಸಸ್ಸು ಆಗೇ ಆಗ್ತೀರಾ. ಸೊ ಅದನ್ನು ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ. ಆದ್ದರಿಂದ ನಿಮ್ಮ ಉದ್ಧಾರಕ್ಕೆ ನೀನೇ ಕಾರಣ, ನಿನ್ನ ಮನಸ್ಸೇ ಕಾರಣ, ನಿನ್ನ ಆಲೋಚನೆಗಳೇ ಕಾರಣ, ನೀನೇ ಶತ್ರು, ನೀನೇ ಮಿತ್ರ ಅಂತ ಹೇಳಿ ಇಂತಹ ಅದ್ಭುತವಾದಂತಹ ರಚನಾತ್ಮಕವಾದಂತಹ ಒಂದು ವಾಕ್ಯವನ್ನು ಈ ಶ್ಲೋಕದ ಮುಖಾಂತರ ನಮಗೆ ಬಡಿದೆಬ್ಬಿಸಿ ಎಚ್ಚರಿಸಿದಂತಹ ಕೃಷ್ಣ ಪರಮಾತ್ಮನಿಗೆ ಎಷ್ಟು ನಾವು ವಂದಿಸಿದರೂ ಸಾಲದು. ಅಂತಹ ಕೃಷ್ಣ ಪರಮಾತ್ಮನು ಇಂತಹ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇಂತಹ ವಿಚಾರವನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.